ನಮಸ್ಕಾರ ಸ್ನೇಹಿತರೆ, ಹಂಪಿ ಟ್ರಾವೆಲ್ ಟೈಮ್ ಚಾನಲ್ಗೆ ಸ್ವಾಗತ. ನಾವು ಈ ದಿನ ನೋಡೋಣ ಎರಡನೇ ಮಂತ್ರಾಲಯ ಎಂದು ಪ್ರಸಿದ್ಧಿ ಪಡೆದಿರುವ ಬಿಚ್ಚಾಲಿ ಗ್ರಾಮವನ್ನು. ಈ ಸ್ಥಳ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಇದು ಕರ್ನಾಟಕದ ರಾಯಚೂರು ಜಿಲ್ಲೆಯ ಗಿಲ್ಲೆಸಿಗರು ಹೋಬಳಿಯ ಸಮೀಪದಲ್ಲಿರುವ ಬಿಚ್ಚಾಲಹಳ್ಳಿ. ಅಪ್ಪಣ್ಣಾಚಾರ್ಯರು ತಮ್ಮ ಜಮೀನಿನಲ್ಲಿ ತುಂಗಭದ್ರಾ ನದಿ ತೀರದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಜಪದ ಕಟ್ಟಿ ಎಂಬ ಪುರಾತನ ಗುರುಕುಲವನ್ನು ಸ್ಥಾಪಿಸಿದ್ದರು. ಬಿಚ್ಚಾಲಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು 13 ವರ್ಷ ತಪಸ್ಸು ಮಾಡಿದ ಪುಣ್ಯ ತಪಭೂಮಿ ಇದು. ಈ ಬಿಚ್ಚಾಲ ಬಗ್ಗೆ ಇಲ್ಲಿನ ಅರ್ಚಕರು ನಮಗೆ ಮಾಹಿತಿ ತಿಳಿಸಿಕೊಡಲಿದ್ದಾರೆ. ಬನ್ನಿ ಕೇಳಿ. ಹೊರಗಡೆ ಹೋಗಿ ಮನೆ ಮನೆಗೆ ಭವತಿ ಭಿಕ್ಷಾಂದೇಹಿ ಅಂತೇಳಿ ಅಕ್ಕಿ ಬೇಳೆಯನ್ನು ತರ್ತಾ ಇದ್ರು. ಅಂದ್ರೆ ಅವಾಗಿನ ಕಾಲದಂತಹ ಸಂಪ್ರದಾಯ ಆಗಿತ್ತು. ಆ ಮಕ್ಕಳು ತಂದಂತ ಅಕ್ಕಿ ಬೇಳೆಯನ್ನು ಅಪ್ಪಣ್ಣಾಚಾರ ಅವರ ಕೈಲಿ ಕೊಡ್ತಾ ಇದ್ರು. ಅಪ್ಪಣ್ಣಾಚಾರ ಅವರು ಏನ್ ಮಾಡ್ತಿದ್ರು ಅಂದ್ರೆ ಇಂಥ ಮಡಿ ವಸ್ತ್ರದಲ್ಲಿ ಆ ಮಕ್ಕಳು ತಂದಂತ ಅಕ್ಕಿಯನ್ನ ಹಾಕಿ ಅದನ್ನ ಗಂಟು ಹಾಕಿ, ನಿಮಗೆ ಬೃಂದಾವನ ಹಿಂದ್ಗಡೆ ಅರಳಿ ವೃಕ್ಷ ಕಾಣಿಸಿದ ನಿಮ್ಗೆಲ್ಲರಿಗೂ ದೊಡ್ಡದು. ಆ ಜಾಗದಲ್ಲಿ ಹಳೆಯ ವೃಕ್ಷ ಇತ್ತು. 2009ರಲ್ಲಿ ಫ್ಲಡ್ ಬಂದಾಗ ಅವಾಗ ಮಂತ್ರಾಲಯ ಮುಳುಗೋಯ್ತು ನೋಡಿ. ಅವಾಗ ಆ ಮರ ಬಿದ್ದು ಹೋಗ್ಬಿಟ್ಟಿದೆ. ಅದೇ ಜಾಗದಲ್ಲಿ ಮತ್ತೆ ತಿರ್ಗಾ ಅಂತ ಅರಳಿ ಮರನೇ ಮತ್ತೆ ತಿರ್ಗಾ ಉಟ್ಕೊಂಡಿದೆ. ಅದು ಒಂದು ಶ್ರೀಪಾದರಾಜರು ಹಾಕಿದಂತಹ ಮರ ಅದು. ಆ ಮರ ಟೊಂಬೆಗೆ ಅಪ್ಪಣ್ಣಾಚಾರವರು ಆ ಅಕ್ಕೆ ಮೂಟೆಯನ್ನ ಗಂಟು ಹಾಕಿ ಆ ಮರಕ್ಕೆ ತೂಗ ಹಾಕ್ತಾ ಇದ್ರು. ಅಲ್ಲಿ ಎದುರುಗಡೆ ಮುಳುಬಾಗ್ಲು ಶ್ರೀಪಾದರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಉಗ್ರ ನರಸಿಂಹ ದೇವರಿದ್ದಾರೆ. ಇಲ್ಲಿ ವ್ಯಾಸರಾಜರು ಪ್ರತಿಷ್ಠಾಪನೆ ಮಾಡಿದಂತಹ ಆಂಜನೇಯ ದೇವರಿದ್ದಾರೆ. ಈ ದೇವರಿಗೆ ಪ್ರತಿನಿತ್ಯ ಅಪ್ಪಣ್ಣಾಚಾರವರು ಅಭಿಷೇಕ ಮಾಡ್ತಾ ಇದ್ರು. ಅಭಿಷೇಕ ಮಾಡಿದ ತಕ್ಷಣ ತೀರ್ಥ ಬರ್ತಾ ಇತ್ತು ನೋಡಿ. ಆ ತೀರ್ಥ ತಗೊಂಡು ಆ ಮಂತ್ರ ಉಚ್ಚಾರ ಮಾಡಿ ಬರೇ ಆ ಅಕ್ಕಿ ಮೂಟೆಗೆ ಪ್ರೋಕ್ಷಣ ಮಾಡ್ತಾ ಇದ್ರು ಅಷ್ಟೇ. ಆ ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು, ಅಭಯವಾದ ಬಿಸಿ 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 ಅನ್ನ ರೆಡಿ ಆಗ್ಬಿಡ್ತಾ ಇತ್ತು. ಅಂದ್ರೆ ವಿತೌಟ್ ಫೈರ್, ಬೆಂಕಿ ಇಲ್ಲದನೆ ನೀರಿಲ್ಲದನೆ ಅಪ್ಪಣ್ಣಾಚಾರವರು ಆ ಅಕ್ಕಿ ಮೂಟೆಗೆ ಈ ದೇವರ ಅಭಿಷೇಕ ಮಾಡಿದ್ದು ನೀರು ತಗೊಂಡು ಪ್ರೋಕ್ಷಣ ಮಾಡಿದ ತಕ್ಷಣ ಬರೀ ಅಕ್ಕಿ ಇರೋದು, ಬಿಸಿ 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 ಆ ಮೂಟೆ ತೆಗೆದು ಅನ್ನ ರೆಡಿ ಆಗ್ಬಿಡ್ತಾ ಇತ್ತು. ಅದರ ತಾನಕ್ಕೆ ಅದಕ್ಕೋಸ್ಕರನೇ ಈ ಕ್ಷೇತ್ರಕ್ಕೆ ಭಿಕ್ಷಾಲಯ ಅಂತ ಹೆಸರು ಬಂದಿತ್ತು. ಭಿಕ್ಷಾ ಅಂದ್ರೆ ಮಕ್ಕಳು ತಂದಂತಹ ಅಕ್ಕಿ ಬೇಡಿ. ಭಿಕ್ಷಾಲಯ, ಲಯ ಮೀನ್ಸ್ ಸಂಸ್ಕೃತದಲ್ಲಿ ಬೆಂಕಿ ಅಂತ ಕರೀತಾರೆ. ರಾಘವೇಂದ್ರ ಸ್ವಾಮಿಗಳವರು ಅವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಹಾಕಿನ ಮುಂಚೆ ಇದೇ ಕ್ಷೇತ್ರದಲ್ಲಿ ಅಪ್ಪಣ್ಣಾಚಾರ ಅವರ ಹೊಟ್ಟೆಗೆ ರಾಯರಲ್ಲಿದ್ದಿದ್ದು. ಅವರಲ್ಲಿ ಇರೋ ಕಾಲದಲ್ಲಿ ನಿಮಗೆ ಎದುರುಗಡೆ ಬೃಂದಾವನ ಕಾಣಿಸಿದನ ಎಲ್ಲರಿಗೂ ಅದೇ ಜಾಗದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಕೂತ್ಕೊಂಡು ಇಲ್ಲಿ ಒಂದಲ್ಲ ಎರಡಲ್ಲ 13 ವರ್ಷ 13 ಇಯರ್ಸ್ ಇಲ್ಲಿ ಜಪ ತಪ ಅನುಷ್ಠಾನ ಹೋಮ ಹವನಗಳ ಮಾಡಿದಂತಹ ಕ್ಷೇತ್ರ ಇದು. ರಾಯರು ಮತ್ತೆ ಅಪ್ಪಣ್ಣಾಚಾರ ಅವರು ಇಲ್ಲಿ ಒಟ್ಟಿಗೆ ಇರೋ ಕಾಲದಲ್ಲಿ ರಾಘವೇಂದ್ರ ಸ್ವಾಮಿಗಳವರಿಗೆ ಪ್ರತಿನಿತ್ಯ ಅವರಿಗೆ ಊಟ ಮಾಡೋ ಸಮಯದಲ್ಲಿ ಅವರಿಗೆ ತುಂಬಾ ಇಷ್ಟವಾದ ಪದಾರ್ಥ ಬಂದು ಕಡ್ಲಿ ಬೇಳೆ ಚಟ್ನಿ ಮತ್ತೆ ಮಸ್ತಿ ಕಡೆ ಬಂದ್ರೆ ರಾಯರಿಗೆ ತುಂಬಾ ಇಷ್ಟ ಇತ್ತು. ರಾಯರಿಗೋಸ್ಕರ ಅಪ್ಪಣ್ಣಾಚಾರ ಅವರು ಫೇವರ್ ಆಗಿ ಪ್ರತಿನಿತ್ಯ ರಾಯರಿಗೆ ಮಾಡಿಕೊಡ್ತಾ ಇದ್ರು. ಅವರ ಯೂಸ್ ಮಾಡಿದಂತಹ ಅವರು ಕೂತು ರುಬ್ಬಿದಂತಹ ಬರಳಕಲ್ಲು ರುಬ್ಬಗುಂಡು ಸ್ಟೋನ್ ಇವಾಗೂ ಇದೆ. ಮೇಲ್ಗಡೆ ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ರಾಯರು ಇಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಕನಸಲ್ಲಿ ಸ್ವಪ್ನ ಆಗತ್ತ, ನೀನು ಮಂತ್ರಾಲಯಕ್ಕೆ ಸಜೀವವಾಗಿ ಬೃಂದಾವನ ಪ್ರವೇಶ ಆಗ್ಬೇಕು ಅಂತಂದಾಗ ಅಪ್ಪಣ್ಣಾಚಾರ ಅವರಿಗೆ ಈ ಮಾತನ್ನು ಹೇಳಿದ್ರೆ ಅಪ್ಪಣ್ಣಾಚಾರ ಈ ಮಾತು ಒಪ್ಪೋದಿಲ್ಲ. ಯಾಕಂದ್ರೆ ಮಂತ್ರಾಲಯಕ್ಕೆ ಹೋಲಿಕೆ ಬಿಡಲ್ಲ ಅಂತ ಹೇಳಿ ಅಪ್ಪಣ್ಣಾಚಾರನ ನೀನು ಮಧ್ವ ಸಂಚಾರಕ್ಕೆ ಹೋಗು ಅಂತೇಳಿ ನಮ್ಮ ಮಧ್ವ ಸಂಪ್ರದಾಯ ಬಗ್ಗೆ ಪ್ರಚಾರ ಮಾಡುವಂತ ಮಧ್ವ ಸಂಚಾರಕ್ಕೆ ಅಂತ ಕಳಿಸಿಬಿಡ್ತಾರೆ. ಅವಾಗ ರಾಯರು ಇಲ್ಲಿಂದ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗ್ಬಿಡ್ತಾರೆ. ಅಪ್ಪಣ್ಣಾಚಾರ ಅವರಿಗೆ ಅರ್ಧ ದಾರಿಗೆ ಹೋದ ತಕ್ಷಣ ಅವರಿಗೆ ಅನುಮಾನ ಬುಗುಲ್ ಸ್ಟಾರ್ಟ್ ಆಗುತ್ತೆ. ನನ್ನ ಯಾಕೆ ಕಳಿಸಿದ್ರು ಗುರುಗಳು ಈ ಟೈಮಲ್ಲಿ ಅಂತೇಳಿ ಅವರಿಗೆ ಅನುಮಾನ ಬಂದು ಮತ್ತೆ ಅವ್ರು ತಿರ್ಗಾ ವಾಪಸ್ ಬಂದ್ಬಿಡ್ತಾರೆ. ಅವ್ರು ಬಂದು ಈ ಕ್ಷೇತ್ರದಲ್ಲಿ ಎಲ್ಲ ಇಷ್ಟೇ ಹುಡುಕ್ತಾರೆ, ಫುಲ್ ಹುಡುಕಾಡ್ತಾರೆ. ಎಷ್ಟೇ ಹುಡುಕಿದ್ರು ಕೂಡ ರಾಯರು ಕಾಣಿಸ್ತಾ ಇರಲ್ಲ. ಅವರಿಗೆ ಹುಡುಕಿ 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 ಸುಸ್ತಾಗಿ ಒಂದ್ ಕಡೆ ಕೂತ್ಕೊಂಡಾಗ ಅವ್ರ ಅಪ್ಪಣ್ಣಾಚಾರ ಅವರ ಶಿಷ್ಯಂದ್ರು ಬಂದು ಹೇಳ್ತಾರೆ, ಅಪ್ಪಣ್ಣ ನೀ ಇಲ್ಲಿ ಕೂತು ಏನ್ ಮಾಡ್ತಿದ್ದೆ? ನಿಮ್ಮ ಗುರುಗಳು ರಾಘವೇಂದ್ರ ಸ್ವಾಮಿಗಳವರ ಮಂತ್ರಾಲಯಕ್ಕೆ ಬೃಂದಾವನ ಪ್ರವೇಶ ಆಗ್ಲಿಕ್ಕೆ ಹೋಗಿದ್ದಾರೆ ಅಂತ ಈ ಮಾತು ಕೇಳಿದ ತಕ್ಷಣ ಅಪ್ಪಣ್ಣಾಚಾರ ಅವರಿಗೆ ತುಂಬಾ ದುಃಖವಾಗಿ ಅವಾಗಿಂದ ಅವಾಗೆ ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂದ್ರೆ ಅವಾಗಿನ ಕಾಲದಲ್ಲಿ ಸಾಮಾನ್ಯ ಅಲ್ಲ, ಬಸ್ ಇಲ್ಲ, ಗಾಡಿ ಇಲ್ಲ, ಆಟೋ ಇಲ್ಲ. ಶ್ರಾವಣ ಮಾಸ ಮಳೆಗಾಲ, ಅವಾಗ ಹೊಸಪೇಟೆ ಡ್ಯಾಮ್ ಎಂಬುದು ಇದ್ದೇ ಇಲ್ಲ. ಅವಾಗಿನ ಈ ತುಂಗಾಭದ್ರಾ ನದಿ ಇವಾಗ ಏನು ನೀವು ನೋಡ್ತಿದ್ರೋ ಇದಕ್ಕಿಂತ ಭಯಂಕರ ತುಂಬಿ ಹರಿತಾ ಇರ್ತದೆ. ಅವ್ರು ಏನ್ ಮಾಡ್ತಾರೆ, ಇಂಥ ಮಡಿ ವಸ್ತ್ರವನ್ನು ನದಿಯಲ್ಲಿ ಹಾಕಿ ರಾಘವೇಂದ್ರ ಸ್ವಾಮಿಗಳವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಅವಾಗಿಂದ ಅವಾಗೆ ಪೆನ್ ಇಲ್ಲದೆ, ಪೇಪರ್ ಇಲ್ಲದೆ, ಏನೂ ಪ್ರಾಕ್ಟೀಸ್ ಇಲ್ಲದೆ ಆ ದುಃಖದಲ್ಲಿ ಕಣ್ಣೀರು ಹಾಕ್ತಾ ರಾಘವೇಂದ್ರ ಸ್ವಾಮಿಗಳವರ ಹೆಸರ ಮೇಲೆ ಮಂತ್ರ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗಿಂದ ಅವಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಶ್ರೀಪೂರ್ಣ ಬೋಧ ಗುರುತೀರ್ಥ ಪಯೋಧಿ ಪರ ಅಂತ ಮಂತ್ರ ಕೇಳಿದೆ ನೋಡಿ ನೀವೆಲ್ಲ. ಆ ಮಂತ್ರ ಅವಾಗಿಂದ ಅವಾಗೆ ಆ ದುಃಖದಲ್ಲಿ ಹೇಳ್ಕೊಂಡು ನದಿಯಲ್ಲಿ ಕಾಲಿಡ್ತಾರೆ. ಆ ನದಿಯಲ್ಲಿ ಕಾಲಿಟ್ಟ ತಕ್ಷಣ ಎಂತ ಈ ತುಂಗಾಭದ್ರಾ ನದಿನೇ ಆ ಮಂತ್ರ
ಆ ಮಂತ್ರ ಪವರ್ ಇಂದ ಈ ತುಂಗಾಭದ್ರಾ ನದಿನ ದಾರಿ ಕೊಟ್ಟು ಬಿಡುತ್ತೆ ಅಪ್ಪಣ್ಣಾಚಾರಿಗೆ. ರಾಯರಿಗೋಸ್ಕರ ಅಪ್ಪಣ್ಣಾಚಾರ ಅವರು ಬಿಚ್ಚಾಲಿ ಇಂಥ ಮಂತ್ರಾಲಯ ತನಕ ಇದೇ ನದಿಯಲ್ಲಿ ನಡ್ಕೊಂಡು ಹೋಗಿದಂತಹ ಮಹಾನುಭಾವರು ಅಪ್ಪಣ್ಣಾಚಾರ್ಯರು. ಅವರು ಇಲ್ಲಿಂದ ಮಂತ್ರಾಲಯಕ್ಕೆ ಹೋದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗ್ಬಿಟ್ಟಿರ್ತದೆ. ಅಪ್ಪಣ್ಣಾಚಾರ ಅವರ ಬೃಂದಾವನ ನೋಡಿದ ತಕ್ಷಣ ಅವ್ರ ಬಾಯಲ್ಲಿ ಹೇಳೋ ಮಂತ್ರ ನಿಲ್ಲಿಸಿಬಿಟ್ಟು ಜೋರು ಅಳುತ್ತಾ ಮೂರ್ಛದಿಂದ ತಲೆ ತೆರಿಗೆ ಬೃಂದಾವನ ಮುಂದ್ಗಡೆ ಬಿದ್ದು ಬಿಡ್ತಾರೆ ಅಪ್ಪಣ್ಣಾಚಾರ ಅವರು. ಅವರ ಬಿದ್ದ ತಕ್ಷಣನೇ ಒಂದು ವಾಯ್ಸ್ ಬರುತ್ತೆ, ಸಾಕ್ಷಿ ಅಯಾ ಸ್ತೋತ್ರ ಅಂತ ಬೃಂದಾವನ ಒಳಗಿಂದ ಒಂದು ವಾಯ್ಸ್ ಕೇಳಿಸುತ್ತೆ ಅಪ್ಪಣ್ಣಾಚಾರ್ಯ. ಸ್ವತಃ ರಾಘವೇಂದ್ರ ಸ್ವಾಮಿಗಳವರೇ ಈ ಮಂತ್ರವನ್ನು ಹೇಳ್ತಾರೆ. ಅಪ್ಪಣ್ಣಾಚಾರ ಅವರು ಇಲ್ಲಿ ಏನು ಆರಂಭ ಮಾಡಿದ್ರು ಆ ಮಂತ್ರವನ್ನು ಇಲ್ಲಿಂದ ಮಂತ್ರಾಲಯಕ್ಕೆ ಹೋಗೋ ತನಕ ಮಂತ್ರ ಹೇಳ್ಕೊಂತಾನೆ ಹೋಗ್ತಾ ಇರ್ತದೆ. ಅವರು ಬೃಂದಾವನ ನೋಡಿದ ತಕ್ಷಣ ಇನ್ನೊಂದು ಕೊನೆಯ ಶ್ಲೋಕ ಹೇಳೋದಿರುತ್ತೆ ಅಪ್ಪಣ್ಣಾಚಾರ ಅವರು. ಅವ್ರ ಕೈಲಿ ಮಂತ್ರ ಹೇಳಲಿಕ್ಕೆ ಆಗ್ತಾ ಇರಲ್ಲ, ಅವರು ಬಿದ್ದು ಬಿಡ್ತಾರೆ. ಆ ಮಂತ್ರವನ್ನು ಸ್ವತಃ ರಾಘವೇಂದ್ರ ಸ್ವಾಮಿಗಳವರು ಬೃಂದಾವನ ಒಳಗಿಂದ ಹೇಳ್ತಾರೆ, ಸಾಕ್ಷಿ ಅಯಾ ಸ್ತೋತ್ರಿ ಅಂತ ಹೇಳ್ತಾರೆ. ಇದು ಅರ್ಥ ಏನಂದ್ರೆ, ಇಷ್ಟೊತ್ತು ನೀನು ನನ್ನ ಮಂತ್ರ ಹೇಳ್ಕೊಂಡು ನನ್ನ ಹೆಸರ ಮೇಲೆ ಮಂತ್ರ ಹೇಳ್ಕೊಂಡು ಬಂದಿದೆಯಲ್ಲ, ಆ ಮಂತ್ರಕ್ಕೆ ಹೈಗ್ರೀವ ದೇವರೇ ಸಾಕ್ಷಿ ಇದ್ದಾರೆ ಅಂತ ಹೇಳ್ತಾರೆ ಮಂತ್ರ ಮುಖಾಂತರ. ಆಮೇಲೆ ಅಪ್ಪಣ್ಣಾಚಾರ ಅವರು ಇಲ್ಲಿ ಬಂದ್ಬಿಡ್ತಾರೆ. ಈ ಕ್ಷೇತ್ರದಲ್ಲಿ ಅವ್ರು ಒಬ್ಬರೇ ಆಗ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಪ್ರತಿನಿತ್ಯ ಬಿಚ್ಚಾಲಿ ಇಂಥ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ದರ್ಶನಕ್ಕೋಸ್ಕರ ನಾವು ನಡ್ಕೊಂತ ಹೋಗ್ತಾ ಇರ್ತಾರೆ. ಒಂದು ದಿವಸ ಅಪ್ಪಣ್ಣಾಚಾರ ಅವರು ಬೃಂದಾವನ ಮುಂದ್ಗಡೆ ನಿಂತ್ಕೊಂಡಾಗ ರಾಯರು ಹೇಳ್ತಾರೆ, ಅಪ್ಪಣ್ಣ ನೀನು ಪ್ರತಿನಿತ್ಯ ನನ್ನ ದರ್ಶನಕ್ಕೋಸ್ಕರ ಅಷ್ಟು ದೂರ ಇಂತ ನಡ್ಕೊಂತ ಬರುವಂತ ಅವಶ್ಯಕತೆ ನಿಂಗಿಲ್ಲ. ನಾ 13 ವರ್ಷ ನಿಮ್ಮ ಕ್ಷೇತ್ರದಲ್ಲಿ ಅಂದ್ರೆ ಬಿಚ್ಚಾಲಿಯಲ್ಲಿ ನಾ ಇರಬೇಕಾದ್ರೆ ನಾನಲ್ಲಿ ಜಪ ತಪ ಅನುಷ್ಠಾನ ಮಾಡಿದ್ದೀನಲ್ಲ, ಆ ಸ್ಥಳದಲ್ಲಿ ನೀನು ಏಕಶಿಲಾ ಅಂದ್ರೆ ಒಂದೇ ಕಲ್ಲಿಂದ ನೀ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನೀನು ಬರಬೇಡ, ನಾನೇ ಬಂದು ನಿಮ್ಮ ಕ್ಷೇತ್ರಕ್ಕೆ ದರ್ಶನ ಕೊಡ್ತೀನಿ ಅಂತಂದಾಗ ಅಪ್ಪಣ್ಣಾಚಾರ ಅವರು ಇಲ್ಲಿ ಬಂದು ಏಕಶಿಲಾ ಬೃಂದಾವನ ಅಂದ್ರೆ ಜಗತ್ ಪ್ರಸಿದ್ಧಿ ಬೃಂದಾವನ ಅಂತ ಕರೀತಾರೆ. ಏಕಶಿಲಾ ಬೃಂದಾವನ ಅಂದ್ರೆ ಅಪ್ಪಣ್ಣಾಚಾರ ಅವರು ಬಂದು ಆ ರಾಯರ ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಏಕಶಿಲಾ ಒಂದೇ ಶಿಲದಿಂದ ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ಅವರ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರ ಅಪ್ಪಣ್ಣಾಚಾರ ಅವರಿಗೆ ಜ್ಯೋತಿ ರೂಪದಿಂದ ಇಲ್ಲಿ ದರ್ಶನ ಕೊಟ್ಟಿದಂತಹ ಬೃಂದಾವನ ಇದು. ಏಕಶಿಲಾ ಅಂತಂದ್ರೆ ನೀವು ಬೃಂದಾವನ ಚೆನ್ನಾಗಿ ನೋಡಿದ್ರೆ ಈ ತರ ನಿಮಗೆ ಬೃಂದಾವನ ಈ ಕ್ಷೇತ್ರದಲ್ಲಿ ಬಿಟ್ರೆ ಇಡೀ ಜಗತ್ತಲ್ಲಿ ನಿಮ್ಗೆ ಎಲ್ಲೂ ಸಿಗಲ್ಲ. ಯಾಕಂದ್ರೆ ಪ್ರತಿ ಊರಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಬೃಂದಾವನ ಇರುತ್ತಲ್ವಾ, ಅದು ಮೃತ್ತಿಕಾ ಬೃಂದಾವನ ಅಂತ ಕರೀತಾರೆ. ಮಂತ್ರಾಲಯದಲ್ಲಿ ಬಂದು ಮೂಲ ಬೃಂದಾವನ ಅಂದ್ರೆ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳವರು ಜೀವಂತವಾಗಿ ಕೂತಿದಂತಹ ಬೃಂದಾವನ ಇದು ಬಂದು ಏಕಶಿಲಾ ಬೃಂದಾವನ ಅಂತ ಕರೀತಾರೆ. ಏಕಶಿಲಾ ಅಂದ್ರೆ ಆ ರಾಘವೇಂದ್ರ ಸ್ವಾಮಿಗಳವರು ತಪಸ್ಸು ಮಾಡಿದಂತಹ ಸ್ಥಳದಲ್ಲಿ ಅವರು ಶಿಷ್ಯರಾದ ಅಪ್ಪಣ್ಣಾಚಾರ ಅವರು ಏಕಶಿಲಾ ಬೃಂದಾವನ ಅಂತ ಪ್ರತಿಷ್ಠಾಪನೆ ಮಾಡ್ತಾರೆ. ರಾಯರ ಅಪ್ಪಣೆ ಮೇರೆಗೆ ಅವರು ಬೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ. ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ತಕ್ಷಣ ರಾಘವೇಂದ್ರ ಸ್ವಾಮಿಗಳವರು ಜ್ಯೋತಿ ಮುಖಾಂತರ ಇಲ್ಲಿ ಬಂದು ಜ್ಯೋತಿ ರೂಪದಿಂದ ಅಪ್ಪಣ್ಣಾಚಾರ ಅವರಿಗೆ ದರ್ಶನ ಕೊಟ್ಟಿದಂತಹ ಬೃಂದಾವನ ಇದು. ಆಮೇಲೆ ಅಪ್ಪಣ್ಣಾಚಾರ ಅವರ ಮಕ್ಕಳು, ಅವರ ಮೊಮ್ಮಕ್ಕಳು, ಅವರ ಮರಿ ಮೊಮ್ಮಕ್ಕಳು ಈ ಕ್ಷೇತ್ರವನ್ನು ಪೂರ್ವಕಾಲದಿಂದ ಅವರ ಅಪ್ಪಣ್ಣಾಚಾರ ವಂಶಸ್ಥರು ನೋಡ್ಕೊಂಡು ಬರ್ತಾ ಇದ್ದಾರೆ. ಇವಾಗೂ ಕೂಡ ಅಪ್ಪಣ್ಣಾಚಾರ ಅವರ ಜನರೇಷನ್ ಇದ್ದಾರೆ. ಇವಾಗಿರೋರು ಬಂದು ಅಪ್ಪಣ್ಣಾಚಾರ ಅವರ 6th ಜನರೇಷನ್ ಅಂತ ಕರೀತಾರೆ. 6th ಅಂದ್ರೆ 6ನೇ ತಲೆಮಾರು ಅಂತ ಕರೀತಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳವರು ಮತ್ತೆ ಅಪ್ಪಣ್ಣಾಚಾರ ಅವರು ಏನು ಸಂಪ್ರದಾಯವನ್ನು ಆರಂಭ ಮಾಡಿದ್ರು ಆ ಸಂಪ್ರದಾಯವನ್ನು ಅವರ ಮನೆತನದವರು ಮುಂದುವರ್ಸ್ಕೊಂಡು ಬರ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಅಷ್ಟೋತ್ತರ ಶತಸೇವಾ ಮತ್ತು ಅನ್ನದಾನ ಸೇವಾ ಅಂತ ಮಾಡಿಸ್ತಾ ಇದ್ರು. ಇಲ್ಲಿ ಬಂದಾದಿ ಭಕ್ತಾದಿಗಳಿಗೆ ವಾರಕ್ಕೆ 3 ದಿವಸ ಇಲ್ಲಿ ಫ್ರೀ ಆಗಿ ಅನ್ನದಾನ ಸೇವೆ ಇರುತ್ತೆ. ಅಂದ್ರೆ ವೀಕ್ಲಿ 3 ಟೈಮ್ಸ್ ಇರುತ್ತೆ, ಗುರುವಾರ, ಶನಿವಾರ, ಆಯ್ತವಾರ ಇಲ್ಲಿ ಸಾಮೂಹಿಕವಾಗಿ ಅನ್ನದಾನ ಸೇವೆ ಮಾಡಿಸ್ತಾ ಇದ್ದಾರೆ ಅವರು ವಂಶಸ್ಥರು. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಿ ರಾಯರು ಬಳಸ್ತಿದ್ದ ಒರಳುಕಲ್ಲನ್ನು. ಈಗಲೂ ಈ ಒರಳುಕಲ್ಲನ್ನು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದಾರೆ. ಸ್ನೇಹಿತರೆ, ನೀವೀಗ ನೋಡ್ತಾ ಇದ್ರಿ ಹೊಸದಾಗಿ ನಿರ್ಮಾಣಗೊಂಡ ಬಿಚ್ಚಾಲಿ ಗ್ರಾಮ ದೇವತೆಯನ್ನು, ಬಿಚ್ಚಾಲಮ್ಮ ದೇವಸ್ಥಾನವನ್ನು ನೋಡ್ತಾ ಇದ್ರಿ. ಇದು ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇಲ್ಲಿ. ಸೊ ಈ ಪ್ರದೇಶದಲ್ಲಿ ಸಿಕ್ಕಾಪಟ್ಟಿ ನಾಗ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಬನ್ನಿ ನಾವೀಗ ಬಿಚ್ಚಾಲಮ್ಮನ ದರ್ಶನ ಮಾಡೋಣ. ಕಳೆದ 4 ತಿಂಗಳ ಹಿಂದೆ ಈ ದೇವಸ್ಥಾನ ಉದ್ಘಾಟನೆ ಆಗಿದೆ. ನಾವು ಹೋದ ತುಂಬ ಬಿಸಿಲು, ಹಾಗಾಗಿ ಕಾಲು ಸಿಕ್ಕಾಪಡೆ ಸುಡ್ತಾ ಇತ್ತು. ಬಿಚ್ಚಾಲಮ್ಮನ ದೇವಸ್ಥಾನ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ. ತುಂಬ ಅದ್ಭುತವಾಗಿ ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ. ಈ ಕ್ಷೇತ್ರ ಮಂತ್ರಾಲಯದಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ಮಂತ್ರಾಲಯಕ್ಕೆ ಬಂದಂಥ ಭಕ್ತಾದಿಗಳು ಇಲ್ಲಿಯೂ ಕೂಡ ಬಂದು ಹೋಗುತ್ತಾರೆ. ನೀವು ಕೂಡ ಮಂತ್ರಾಲಯಕ್ಕೆ ಬಂದಾಗ ಈ ಕ್ಷೇತ್ರವನ್ನು ತಪ್ಪದೇ ಭೇಟಿ ಕೊಡಿ.
ಬಿಚ್ಚಾಲಮ್ಮ ದೇವಿಯ ವಿಶೇಷವೇನೆಂದರೆ ಈ ಕಟ್ಟಡವನ್ನು ಬಾಳೆಹಣ್ಣು ಮತ್ತು ಬೆಲ್ಲದಿಂದ ನಿರ್ಮಿಸಿದ್ದಾರೆ. ತುಂಬ ವಿಶೇಷವಾದ ಶಕ್ತಿ ಇರತಕ್ಕಂಥ ದೇವತೆ ಬಿಚ್ಚಾಲಮ್ಮ. ಸೊ ನಾವೀಗ ಬಿಚ್ಚಾಲಮ್ಮ ತಾಯಿಯ ದರ್ಶನ ಮಾಡೋಣ. ಸೊ ಈ ಮೂರ್ತಿ ಮುಂಚೆ ಕೆಳಗಡೆ ಇತ್ತು, ಈಗ ಹಿಂದುಗಡೆ ಶಿಫ್ಟಿಂಗ್ ಮಾಡಿ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಬಿಚ್ಚಾಲಮ್ಮನ ದೇವಸ್ಥಾನವನ್ನು ನೀವೀಗ ನೋಡ್ತಾ ಇದ್ದೀರಿ. ಬನ್ನಿ ನಾವೀಗ ಅಪ್ಪಣ್ಣಾಚಾರ್ಯಗ ಮನೆ ನೋಡ್ಲಿಕ್ಕೆ ಹೋಗೋಣ. ರಾಯರ ಪ್ರಾರ್ಥನೆಯಿಂದ ಹುತ್ತದಲ್ಲಿರುವ ಹಾವು ಶಿಲಿಯಾದಂಥ ಸ್ಥಳ. ನೀವೀಗ ಗೊತ್ತಾದ್ರಲ್ಲ, ಅದುವೇ ಕೃಷ್ಣ ಸರ್ಪ. ಇದು ರಾಘವೇಂದ್ರ ಸ್ವಾಮಿಯ ಶಕ್ತಿಯಿಂದ ಹಾವು ಶಿಲೆಯಾಗಿ ನಿಂತಿದೆ. ಇದು ರಾಯರ ಪೂಜಿಸುತ್ತಿದ್ದ ವಿಠಲನ ಮೂರ್ತಿ, ಪಾಂಡುರಂಗ ವಿಠಲನ ಮೂರ್ತಿಯನ್ನು ನೋಡ್ತಾ ಇದ್ದೀವಿ. ಸುತ್ತಲೂ ಹೋಗ್ತಾ ಇದ್ದರು ರಾಘವೇಂದ್ರ ಸ್ವಾಮಿ ಫೋಟೋಗಳನ್ನು, ಅಪ್ಪಣ್ಣಾಚಾರ್ಯ ಫೋಟೋಗಳನ್ನು ಒಂದು ಚರಿತ್ರೆಯನ್ನು ಫೋಟೋ ಫ್ರೇಮ್ ರೂಪದಲ್ಲಿ ನೋಡ್ಬೋದು. ಇದೇ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿ ಹೋಗ್ತಾ ಇತ್ತು, ಇದೇ ಸ್ಥಳ ಮಲಗ್ತಾ ಇತ್ತು ರಾಘವೇಂದ್ರ ಸ್ವಾಮಿಗಳು. ಈಗಲೂ ಕಾಪಾಡಿಕೊಂಡು ಬಂದಿದ್ದಾರೆ. 2009ರಲ್ಲಿ ಈ ಮನೆ ಬಿದ್ದು ಫ್ಲಡ್ಗೆ. ಸೊ ಮನೆಯ ಮತ್ತೊಮ್ಮೆ ನವೀಕರಣ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇದ್ರೆ ಅಪ್ಪಣ್ಣಾಚಾರ್ಯ ಮನೆ ರಾಘವೇಂದ್ರ ಸ್ವಾಮಿಗಳು ಇದ್ದಂಥ ಸ್ಥಳ. ಸುತ್ತಲೂ ಕಟ್ಟಾಂಜನ ಹಾಕಿ ರಕ್ಷಣೆ ಮಾಡಿದ್ದಾರೆ. ಈಗ ನೋಡ್ತಾ ಇದ್ರಲ್ಲ, ಇದೇ ಸ್ಥಳದಲ್ಲಿ ರಾಘವೇಂದ್ರ ಸ್ವಾಮಿಗಳು ಇರ್ತಾರೆ. ದಯವಿಟ್ಟು ನೀವು ವಿಡಿಯೋ ವಿಚಾಲೆ. ನನ್ನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋದ ಪ್ರತಿಯೊಂದು ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಧನ್ಯವಾದಗಳು.